ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಚಕರ್ತೃಭ್ಯೋ ಶ್ರಷಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಬ್ರಹ್ಮದಲ್ಲಿ ಯಾವ ಭೇದವೂ ಕೂಡ ಇಲ್ಲ ಅನ್ನೋದನ್ನು ಮುಂದಿನ ಮಂತ್ರಗಳು ಕಾಟಕದಲ್ಲಿ ತಿಳಿಸ್ತಾ ಇವೆ. ಯದ್ ಬ್ರಹ್ಮಾದಿಸ್ಥಾವರಾಂತೇಷು ವರ್ತಮಾನಂ ತತ್ತದುಪಾಧಿತ್ವಾದ ಬ್ರಹ್ಮವದವಭಾಸಮಾನಂ ಸಂಸಾರಿ ಅನ್ಯತ್ ಪರಸ್ಮಾತ್ ಬ್ರಹ್ಮಣ ಇತಿ ಮಾಭೂತ್ ಕಸ್ಯಚಿದಾಶಂಕಾ ಇತೀದಮಾಹ. ಯಾವುದು ಬ್ರಹ್ಮನ ಮೊದಲಾಗಿ ಸ್ಥಾವರಗಳವರೆಗೂ ಪ್ರಾಣಿಗಳವರೆಗೂ ಇದ್ದು ಆಯಾ ಉಪಾಧಿಯಿಂದ ಬ್ರಹ್ಮವಲ್ಲದಂತೆ ತೋರ್ಕೊಳ್ತಾ ಇರುವನೋ, ಉಪಾಧಿ ವಶದಿಂದ ಅಬ್ರಹ್ಮವಾಗಿ ಬ್ರಹ್ಮ ಅಲ್ಲದಂತೆ ತೋರಿದರೂ ಕೂಡ ಅದು ನಿಜವಾಗಿ ಬ್ರಹ್ಮವೇ. ಇದನ್ನು ನಾವು ಅರಿತುಕೊಳ್ಬೇಕು. ಆ ಸಂಸಾರಿಯು ಪರಬ್ರಹ್ಮಕ್ಕಿಂತ ಬೇರೆಯೇ ಆಗಿರಬೇಕು ಅಂತ ಯಾರಿಗೂ ಶಂಕೆ ಬರಬಾರದು ಅಂತ ಮುಂದಿನ ಮಂತ್ರಗಳು ಆ ಶಂಕೆಯನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಹೊರಡ್ತಾ ಇವೆ. ಬ್ರಹ್ಮನಿಂದ ಮೊದಲಾಗಿ ಪ್ರಾಣಿಗಳವರೆಗೂ ಉಪಾಧಿಯಿಂದ ಬ್ರಹ್ಮ ಅಲ್ಲ ಅಂತ ನಮಗೆ ತೋರಿಕೊಳ್ತಾ ಇದೆಯೋ ಅದು ಬ್ರಹ್ಮವೇ ಆಗಿದೆ. ಅಂತಹ ಪರಬ್ರಹ್ಮಕ್ಕಿಂತ ಬೇರೆ ಯಾವುದೂ ಇಲ್ಲ ಅನ್ನೋದನ್ನು ದೃಢ ಮಾಡುವುದಕ್ಕೋಸ್ಕರವಾಗಿ, ಸಂಶಯವನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಮುಂದಿನ ಮಂತ್ರಗಳು ಹೊರಡ್ತಾ ಇವೆ. ಕಾಟಕದ 2ನೇ ಅಧ್ಯಾಯದ 1ನೇ ವಲ್ಲಿಯ 10ನೇ ಮಂತ್ರ. ಯದೇವೇಹ ತದಮುತ್ರ ಯದಮುತ್ರ ತದನ್ವಿಹ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಯಾವುದು ಇಲ್ಲಿ ಇರುವುದೋ ಅದೇ ಅಲ್ಲಿಯೂ ಇರತಕ್ಕಂಥದ್ದು, ಯಾವುದು ಅಲ್ಲಿ ಇರುವುದೋ ಅದೇ ಇಲ್ಲಿಯೂ ಅನುಸರಿಸಿಕೊಂಡಿರತಕ್ಕಂಥದ್ದು. ಇಲ್ಲಿ ಬೇರೆ ಬೇರೆಯಾಗಿರುವಂತೆ ಯಾವನು ಕಾಣ್ತಾನೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಪಡಿತಾನೆ ಅಂತ ಮಂತ್ರ ಹೇಳ್ತಾ ಇದೆ. ಯಾವುದು ಪರಬ್ರಹ್ಮದಲ್ಲಿ ಇದೆಯೋ ಅದೇ ಈ ಜಗತ್ತಲ್ಲೂ ಕೂಡ ತೋರ್ತಾ ಇರತಕ್ಕಂಥದ್ದು. ಯಾವುದು ಪರಬ್ರಹ್ಮದಲ್ಲಿ ಅಡಕವಾಗಿದೆಯೋ ಅದೇ ಇಲ್ಲಿಯೂ ಕೂಡ ಅನುಸರಣೆ ಮಾಡಿಕೊಂಡು ಇರತಕ್ಕಂಥದ್ದು. ಪರಬ್ರಹ್ಮ ಬಿಟ್ಟು ಜಗತ್ತು ಬೇರೆ ಇಲ್ಲ ಅಂತ ಈ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆಯಾಗಿ ಇರುವಂತೆ ಯಾವನು ಕಾಣ್ತಾನೋ, ಅಂದರೆ ಪರಬ್ರಹ್ಮ ಬೇರೆ, ತಾನು ಬೇರೆ, ಈ ಎಲ್ಲ ವಸ್ತುಗಳು ಬೇರೆ ಬೇರೆ ಅಂತ ಯಾವನು ಅಂದುಕೊಳ್ತಾನೋ ಅವನು ಮೃತ್ಯುವಿನಿಂದ ಮತ್ತೆ ಮೃತ್ಯುವನ್ನು ಹೊಂದುತ್ತಾನೆ, ಮತ್ತೆ ಹುಟ್ಟು ಬರ್ತಾನೆ, ಮತ್ತೆ ಮೃತ್ಯುವನ್ನು ಹೊಂದುತ್ತಾನೆ. ಹೀಗೆ ಸಂಸಾರದಲ್ಲಿಯೇ ಇರ್ತಾನೆ ಅಂತ ಮಂತ್ರ ಹೇಳ್ತಾ ಇದೆ. ನಮಸ್ಕಾರ.